ದುರ್ಜನರೊಡನೆಯೇ ಇದ್ದರು ಸಜ್ಜನ ಸಜ್ಜನನೇ, ದುರ್ಜನರೊಡನೆಯೇ ಇದ್ದರು ಸಜ್ಜನ ಸಜ್ಜನನೇ. ತನ್ನನು ಸರ್ಪವೋ ಸುತ್ತಿದರು ಚಂದನ ಚಂದನವೇ ರಹೀಮ, ಚಂದನ ಚಂದನವೇ ರಹೀಮ, ಚಂದನ ಚಂದನವೇ. ರಹೀಂ ದಾಸ್. ಕಬೀರ್ ದಾಸರಿದ್ದಾಗೆ ರಹೀಂ ದಾಸರು. ಈ ರಹೀಮ ಅಕ್ಬರ್ ಬಾದಶಾಹನ 8 ಜನ ಮಂತ್ರಿಗಳಲ್ಲಿ ಒಬ್ಬ ಆಗಿದ್ದ ಅಂತ ಕಥೆ. ಮಂತ್ರಿ ಆದವನು ಹೀಗೆ ಯಾಕೆ ಈ ಸಂತನ ಕೆಲಸ ಮಾಡ್ದ ಅಂತಂದ್ರೆ, ಅಕ್ಬರ್ ಬಾದಶಾಹ ಸತ್ತು ಹೋದ, ರಹೀಮ ಸಂತ ಆದ. ಮೊದಲಿಂದೂ ಅವನಿಗೆ ಆಧ್ಯಾತ್ಮಿಕ ಪ್ರವೃತ್ತಿ ಇತ್ತು ಅಂತ ಕಾಣುತ್ತೆ. ಯಾವಾಗ ಸಂಪೂರ್ಣ ಈ ಮಂತ್ರಿ ಪದವಿಯಿಂದ ಬಿಡುವು ಸಿಕ್ತೋ ಈ ಆಧ್ಯಾತ್ಮಿಕತೆಗೆ ಅವನು ಗಮನ ಹರಿಸಿದ. ಬಹಳ ಅದ್ಭುತವಾದ ವಿಚಾರಗಳನ್ನೆಲ್ಲ ಬೆಳೆದಿದ್ದಾನೆ ಅವನು. ದೋಹೆ ದೋಹೆ ಅಂತ ಕರೀತಾರೆ. ಕಬೀರ್ನ ದೋಹೆ ಇದ್ದಾಗೆ ಈ ರಹೀಂ ದಾಸನ ದೋಹೆ. ಅದರಲ್ಲಿ ಇದು: ದುರ್ಜನರೊಡನೆಯೇ ಇದ್ದರು ಸಜ್ಜನ ಸಜ್ಜನನೇ, ದುರ್ಜನರೊಡನೆಯೇ ಇದ್ದರು ಸಜ್ಜನ ಸಜ್ಜನನೇ. ತನ್ನನು ಸರ್ಪವೋ ಸುತ್ತಿದರು ಚಂದನ ಚಂದನವೇ ರಹೀಮ, ಚಂದನ ಚಂದನವೇ. ಸ್ವಲ್ಪ ಸ್ವಲ್ಪ ಅರ್ಥ ಆದಾಗ ಕಾಣುತ್ತೆ. ಆದರೆ ಸಜ್ಜನ ಸಜ್ಜನ ಅಂದ್ರೆ ಯಾರು ಗೊತ್ತಾ? ಒಳ್ಳೆ ದೇವಸ್ಥಾನ, ಈ ತರಹ ದೇವಸ್ಥಾನ, ಒಳ್ಳೆ ಪೂಜೆ, ಒಳ್ಳೆ ಭಜನೆ, ಒಳ್ಳೆ ಪ್ರಸಾದ, ಇದೆಲ್ಲ ಇರುತ್ತೆ. ಅಂತಹ ಜಾಗದಲ್ಲಿ ಒಬ್ಬ ಮನುಷ್ಯ ಇದ್ರೆ ಅವನು ಸಜ್ಜನನಾಗಿ ಇರ್ತಾನೆ. ಯಾಕೆ? ದುರ್ಜನಾಗೋದಕ್ಕಲ್ಲಿ ಅವಕಾಶವೇ ಇಲ್ಲ. ಎಲ್ಲ ಒಳ್ಳೆಯ ವಾತಾವರಣ. ಒಳ್ಳೆಯ ವಾತಾವರಣದಲ್ಲಿ ಎಲ್ಲರೂ ಒಳ್ಳೆಯವರಾಗಿರ್ಬಹುದು. ಆದರೆ ದುಷ್ಟರ ನಡುವೆ ಇದ್ದುಕೊಂಡು ಕೂಡ ತನ್ನ ಸಜ್ಜನಿಕೆಯನ್ನು ಅವನು ಕಾಪಾಡಿಕೊಳ್ಳಬೇಕು. ಅದು ಅವನು ಓತಪ್ರೋತವಾಗಿ ಸಜ್ಜನನಾಗಿದ್ದಾನೆ ಅಂತನ್ನೋದಕ್ಕೆ ಸಾಕ್ಷಿ. ಕಡಿದು ತುಂಡು ಮಾಡಿದ್ರೂ ಅವನ ಬಾಯಿಂದ ಕೆಟ್ಟ ಮಾತು ಬರೋದಕ್ಕೆ ಸಾಧ್ಯವಿಲ್ಲ. ನಾನು ಯಾವಾಗಲೂ ಒಂದು ತಮಾಷೆ ಮಾಡ್ತಾ ಇರ್ತೇನೆ. ಅವರವ್ರ ರೂಮ್ ಒಳಗಡೆ ಅವರವರು ಕುಳಿತಿದ್ದಾಗ ಪ್ರತಿಯೊಬ್ಬರೂ ಪರಮಹಂಸರೇ. ಹೊರಗಡೆ ಬಂದ ಅಂದ್ರೆ ಬಾತ್ಕೋಳಿ ಆಗ್ಬಿಡ್ತಾನೆ. ನಿಮ್ಮ ಸಜ್ಜನಿಕೆಗೆ ಅಗ್ನಿ ಪರೀಕ್ಷೆ ಬಂದು ಬದುಕುತ್ತದೆ. ದುಷ್ಟ ಪ್ರಭಾವಗಳು ಬಂದು ಮುತ್ತಿಕೊಳ್ಳುತ್ತವೆ. ಆಗ ಕೂಡ ನೀವು ಸಜ್ಜನನೋ. 30 ವರ್ಷದ ಯುವಕ ಒಬ್ಬ ಸಜ್ಜನ. 30 ವರ್ಷದ ಯುವಕ ಒಬ್ಬ ಸಜ್ಜನ. ಸಕಲ ಸದ್ಗುಣಗಳನ್ನು ಅವನು ಇತರ ಸಜ್ಜನರೊಂದಿಗೆ ಸೇರಿಕೊಂಡು ಅಭ್ಯಾಸ ಮಾಡಿದ್ದಾನೆ. ಆದರೂ ಕೂಡ ಒಂದಾನೊಂದು ದಿನ ಒಬ್ಬ ಯುವತಿ ಏಕಾಂತವಾಗಿ ಅವನಿಗೆ ಸಿಗ್ತಾಳೆ. ಆಗಲೂ ಕೂಡ ಅವನು ಶುದ್ಧವಾಗಿರ್ತಾನ? ಪರೀಕ್ಷೆ, ಅಗ್ನಿ ಪರೀಕ್ಷೆ. ಸುಮ್ಮನೆ ಒಂದು 10,000 ರೂಪಾಯಿ ನೋಟು ಒಂದು ಕಡೆ ಅಲ್ಲೆಲ್ಲ ವೆರಾಂಡದಲ್ಲೇ ಬಿದ್ದಿತ್ತು. ಅದನ್ನು ತಗೊಂಡು ಬಂದು ನಮ್ಮ ಆಫೀಸಿಗೆ ಕೊಡ್ತಾನ ಅವನು. ನಮಗೆ ದೇವರು ಕೊಟ್ಟದ್ದು ಜೇಬಿಗೆ ಹಾಕೊಂಡು ಹೊರಟೋಗ್ಬಿಟ್ಟು
ನನಗೆ ಸಂಬಂಧಪಟ್ಟಂತದ್ದಕ್ಕೆ ನಾನು ಕೈ ಹಾಕಬಾರ್ದು ಅಂತ ಹೇಳ್ತಕ್ಕಂಥ ಆ ಸಜ್ಜನಿಕೆ 10,000 ರೂಪಾಯಿಯ ಹೊಸ ನೋಟಿನ ಕಂತೆ ಅಲ್ಲಿ ಬಿದ್ದಿರುವಾಗ ಕೂಡ ಅವನಲ್ಲಿ ಆ ಭಾವನೆ ಹಾಗೆ ಇರುತ್ತಾ? ಹಾಗಾದ್ರೆ ಅವನು ಸಜ್ಜನ. ಇಲ್ಲಿ ದುರ್ಜನರೊಡನೆಯೇ ಇದ್ದರೂ ಕೂಡ ಸಜ್ಜನ. ಅವನು ನಿಜವಾದ ಸಜ್ಜನನಾಗಿದ್ದ ಪಕ್ಷದಲ್ಲಿ, ಅವನಲ್ಲಿ ಉತ್ತಮ ಸಂಸ್ಕೃತಿ ಸಂಸ್ಕಾರ ಇದ್ದ ಪಕ್ಷದಲ್ಲಿ ಅವನು ಸಜ್ಜನನಾಗಿಯೇ ಇರ್ತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಚಂದನ ಮರ ಅಂತ ಒಂದಿದೆ. ಅದಕ್ಕೆ ಸರ್ಪಗಳು ಸುತ್ತಕೊಳ್ಳುತ್ತವೆ. ಯಾಕೆಂತಂದ್ರೆ ಸರ್ಪಕ್ಕೆ ಸ್ವಲ್ಪ ತಂಪು ಬೇಕು, ಸೆಕೆಗಾಲದಲ್ಲಿ ಅದಕ್ಕೆ ಹೀಟ್ ಆಗಿಬಿಡುತ್ತೆ. ಆ ಚಂದನ ಮರಕ್ಕೆ ಸುತ್ತಕೊಂಡ್ರೆ ಅದಕ್ಕೆ ತಂಪಾಗುತ್ತಂತೆ, ಅದಕ್ಕೋಸ್ಕರ ಸುತ್ತಕೊಳ್ಳುತ್ತಂತೆ. ಸರ್ಪ ಸುತ್ತಕೊಂಡ್ರೂ ಕೂಡ ಆ ಚಂದನದ ಮರವೇನು ವಿಷವೃಕ್ಷ ಆಗೋದಿಲ್ಲ. ಹೇಗೆ ವಿಷಪೂರಿತವಾದಂತಹ ಸರ್ಪವೇ ಸುತ್ತಿಕೊಂಡಿದ್ರೂ ಕೂಡ ಆ ಚಂದನ ವೃಕ್ಷ ಧರ್ತಕ್ಕಂಥದ್ದು ವಿಷಪೂರಿತವಾಗುವುದಿಲ್ಲವೋ, ಅದೇ ರೀತಿಯಲ್ಲಿ ದುರ್ಜನರ ನಡುವೆಯೇ ಇದ್ದರೂ ಕೂಡ ಸಜ್ಜನ ತನ್ನ ಸಜ್ಜನಿಕೆಯನ್ನು ಉಳಿಸಿಕೊಂಡಿರುತ್ತಾನೆ. ಹೇಗಿದೆ ಪಾಯಿಂಟ್? ಚೆನ್ನಾಗಿದೆಯಾ ನೋಡಿ, ಅದೆಷ್ಟು ಭಾವಿಸಬೇಕಾಗಿದೆ ನೋಡಿ. ಇದನ್ನ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಬಹಳ ಚೆನ್ನಾಗಿದೆ. ದೊಡ್ಡ ವಸ್ತು ಸಿಕ್ಕಿತು ಎಂದು ಬಿಡದಿರು ಚಿಕ್ಕದನೋ, ದೊಡ್ಡ ವಸ್ತು ಸಿಕ್ಕಿತು ಎಂದು ಬಿಡದಿರು ಚಿಕ್ಕದನೋ, ಸೂಜಿಯು ಮಾಡುವ ಕೆಲಸವನು ಖಡ್ಗ ಬಾಳ್ಪೋದೇನೋ ರಹೀಮ, ಖಡ್ಗ ಬಾಳ್ಪೋದೇನೋ. ದೊಡ್ಡ ವಸ್ತು ಸಿಕ್ಕಿತು ಎಂದು ಬಿಡದಿರು ಚಿಕ್ಕದನೋ, ಸೂಜಿಯು ಮಾಡುವ ಕೆಲಸವನು ಖಡ್ಗ ಬಾಳ್ಪೋದೇನೋ ರಹೀಮ, ಖಡ್ಗ ಬಾಳ್ಪೋದೇನೋ. ದೊಡ್ಡವರ ಸಹವಾಸ ಸಿಕ್ತು ಅಂತಂದ್ರೆ ಚಿಕ್ಕವ್ರನ್ನ ನಾವು ಬಿಟ್ಟು ಬಿಡ್ತೇವೆ. ಒಬ್ಬ ಹೆಂಗಸು, ಆಕೆಯನ್ನ ಇನ್ನೊಬ್ಬ ಸ್ತ್ರೀ ಕೇಳಿದ್ಲಂತೆ, ಮಹಿಳೆ, ಏನಮ್ಮ ನಿಮ್ಮ ವಂಶದಲ್ಲಿ ಯಾರಾದರೂ ಬಡವರು ಇದಾರಿಯೇ? ಆಕೆ ಹೇಳಿದಂತೆ, ಇದಾರೆ, ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ. ಅದು ಸರಿ, ನಿಮ್ಮ ವಂಶದಲ್ಲಿ ಯಾರಾದರೂ ಶ್ರೀಮಂತರು ಇದ್ದಾರಾ? ಇದ್ದಾರೆ, ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಕಡೆ ಗಮನನೇ ಇಲ್ಲ ಅವರಿಗೆ. ಇವ್ರ ಕಡೆಗೆ ಇವಳಿಗೆ ಗಮನ ಇಲ್ಲ. ಅವಳ ನೋಡಿ ಎಂತ ಮನೋಭಾವ. ದೊಡ್ಡದು ಸಿಕ್ತು ಅಂತ ಹೇಳಿದ್ರೆ ಚಿಕ್ಕದನ್ನು ಬಿಡ್ತಕ್ಕಂಥ ತಿರಸ್ಕಾರ ಮಾಡುವಂತಹದ್ದು. ಅದಕ್ಕೂ ಉದಾಹರಣೆ ಕೊಡ್ತಾನೆ. ಸೂಜಿ ಅಂತ ಒಂದಿದೆ. ಮೊದಲು ನಮ್ಮ ಹತ್ರ ಒಂದು ಸೂಜಿ ಇತ್ತು, ಆಮೇಲೆ ಇದ್ದಕ್ಕಿದ್ದಾಗೆ ಅದೃಷ್ಟವಶಾತ್ ಒಂದು ದೊಡ್ಡ ಖಡ್ಗ ಸಿಕ್ಬಿಡ್ತು. ಸೂಜಿಯು ಕಬ್ಬಣ, ತಲ್ವಾರ್ ಅಂತಂದ್ರೆ ಖಡ್ಗ ಕೂಡ ಕಬ್ಬಣ. ಈ ಸಣ್ಣ ಕಬ್ಬಣಕ್ಕಿಂತ ದೊಡ್ಡ ಕಬ್ಬಣ ಸಿಕ್ತಲ್ಲ ಅಂತ ಇಟ್ಕೊಂಡು ಕೂತ್ರೆ ಬಟ್ಟೆ ಹರಿದೋಯ್ತು ಅಂತ ಇಟ್ಕೊಳ್ಳಿ. ಈ ಖಡ್ಗ ತಗೊಂಡು ಹೊಲಿಯಕ್ಕಾಗತ್ತಾ ಅಂತ ಹೇಳ್ತಾನವನು. ಸೂಜಿಯು ಮಾಡುವ ಕೆಲಸವನು ಖಡ್ಗ ಮಾಡ್ಪೋದೇನೋ ರಹೀಮ, ಖಡ್ಗ ಮಾಡ್ಪೋದೇನೋ. ಇನ್ನೊಂದು ನೋಡಿ, ರಹೀಮ ಹೇಳುವ ಕೇಳು ನೀ, ರಹೀಮ ಹೇಳುವ ಕೇಳು ನೀ, ಬೇಡಲು ಹೋದವ ಸತ್ತ. ರಹೀಮ ಹೇಳುವ ಕೇಳು ನೀ, ಬೇಡಲು ಹೋದವ ಸತ್ತ.
ಕೊಡೆ ಹೋಗ ಕಡೆ ಎಂದವನು, ಕೊಡೆ ಹೋಗ ಕಡೆ ಎಂದವನು ಅವ ಮೊದಲೇ ಸತ್ತ ರಹೀಮ, ಅವ ಮೊದಲೇ ಸತ್ತ. ಬೇಡಲು ಹೋದವ ಸತ್ತ. ಬೇಡುವುದು ಬೇಡುವುದು ಅಂತ ಹೇಳ್ತಕ್ಕಂಥದ್ದು ಅದು ಬೇಡರಿಗೆ ಮಾತ್ರ ಮೀಸಲಲ್ಲ. ಯಾರಿಗೇನಿಲ್ವೋ ಅದನ್ನು ಪಡೆಯೋದಕ್ಕೆ ಇರುವವರ ಬಳಿಗೆ ಹೋಗಿ ಬೇಡುವಂತಹದ್ದು ಒಂದು ಸಹಜ ಸ್ಥಿತಿ, ಅದು ನಿಜ. ಆದರೆ ಆ ಬೇಡೋದಕ್ಕೆ ಹೋಗತಕ್ಕಂಥವನ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಸಾಕ್ಷಾತ್ ಪರಮಾತ್ಮನೇ ಬಲಿಚಕ್ರವರ್ತಿಯನ್ನ ಬೇಡೋದಕ್ಕೆ ಹೋದಾಗ 3 ಅಡಿ ಎತ್ತರದಲ್ಲಿ ಕುಳ್ಳನಾಗಿ ಹೋದ್ನಂತೆ, ಅಷ್ಟು ಸಣ್ಣಕ್ಕೆ ಹೋದ್ನಂತೆ, ಶರೀರನ ಸಣ್ಣಕ್ಕೆ ಮಾಡ್ಕೊಂಡು ಹೋದಂತೆ. ಯಾಕೆ? ಅವಮಾನ ಅಲ್ವಾ ಬೇಡೋದು ಅಂತಂದ್ರೆ. ಕೊಡು ಅಂತ ಕೇಳೋದು ಕಷ್ಟ. ದೇವರೇ ಬೇಡೋದಕ್ಕೆ ಹೋದ್ರು ಸಣ್ಣದಾಗ್ಬಿಟ್ಟ. ಆದ್ರಿಂದ ಬೇಡೋದಕ್ಕೆ ಹೋಗೋದು ಅಂದ್ರೆ ಏನರ್ಥ? ಸಾವಿಗೆ ಸಮಾನ ಅಂತ ಅರ್ಥ. ಆದ್ರೂ ಕೂಡ ಆ ಮನುಷ್ಯ ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಾಗತ್ತೆ, ಅದಕ್ಕೋಸ್ಕರ ಯಾರೋ ಶ್ರೀಮಂತರ ಮನೆಗೆ ಹೋಗಿ ಕೇಳುತ್ತಾನೆ, ಬಹಳ ಕಷ್ಟದಲ್ಲಿದ್ದೇನೆ ಏನಾದ್ರೂ ಕೊಡಿ ಅಂತ. ನೆನ್ಪು ಮಾಡ್ಕೊಳ್ಳಿ, ಚೆನ್ನಾಗಿ ಆಲೋಚನೆ ಮಾಡಿ. ಇದನ್ನ ನೀವ್ಯಾರು ಏನು ಬೇಡಿಲ್ಲ, ಅದರಿಂದ ನಿಮ್ಗೆ ಅದು ಕಷ್ಟ ಗೊತ್ತಿಲ್ಲ. ಯಾವ ಶ್ರೀಮಂತನ ಮನೆಗೆ ಹೋಗಿ ಅವನು ಏನೋ ಒಂದು ಸ್ವಲ್ಪ ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಊಟಕ್ಕೋಸ್ಕರ ಏನೋ ಬೇಡ್ತಾನೋ, ಆಗ ಆ ಶ್ರೀಮಂತ ಕಾಲ ಮೇಲೆ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಹೇಳ್ತಾನೆ, ಹೋಗಯ್ಯ ಕೊಡೋದಕ್ಕಾಗೋದಿಲ್ಲ, ನಿಮ್ಮಂಥವ್ರಿಗೆ ಕೊಡೋದಕ್ಕೋಸ್ಕರನೇನೋ ಇದಿಟ್ಟದ್ದು ಅಂತ ಹೇಳ್ಬಿಟ್ಟ ಅಂತ ಇಟ್ಕೊಳ್ಳಿ. ಅವನ್ ದೊಡ್ಡ ಮನುಷ್ಯ ಆಗ್ಬಿಟ್ಟ ಅಂತ ತಿಳ್ಕೊಂಡ್ರ? ಕೊಡೋದಿಲ್ಲ ನಾನು ಅಂತ ಹೇಳ್ದವನಿದಾನಲ್ಲ, ಅವನ್ ದೊಡ್ಡ ಮನುಷ್ಯನೇನೋ, ಅವ ಮೊದಲೇ ಸತ್ತಿದ್ದಾನೆ ಅಂತ ಹೇಳ್ತಾನೆ. ಬೇಡಕ್ಕೆ ಹೋದವನೇ ಸತ್ತಿದ್ದಾನೆ. ಆ ಸತ್ತ ಮನುಷ್ಯನಿಗೆ ಇಲ್ಲ ಅಂದನಲ್ಲ, ಅವನಿಗಿಂತ ದೊಡ್ಡ ಸಾವು ಇನ್ಯಾವುದಿದೆ? ಆಲೋಚನೆ ಮಾಡಿ ನೋಡಿ. ಅದರಿಂದ ದೇಹಿ ಅಂದವರಿಗೆ ನಾಸ್ತಿ ಅನ್ಬಾರ್ದು ಅಂತ ಒಂದು ಮಾತಿದೆ. ದೇಹಿ ಅಂದ್ರೆ ಕೊಡು, ಏನಾದ್ರೂ ಕೊಡು ಅಂತ ಕೇಳ್ತಾರಲ್ಲ, 10 ಪೈಸೆ ಆದ್ರೂ ಕೊಡಬೇಕು. ಏನಪ್ಪ 10 ಪೈಸೆ ಕೊಡೋದಕ್ಕೆ ಏನಾದ್ರೂ ಕಷ್ಟ ಇದೆಯಾ? 10 ಪೈಸೆ ಇಲ್ಲ ಇವತ್ತು. 4 ಆಣೆ ಕೂಡ ಇಲ್ಲ, 8 ಆಣೆನೇ ಇರೋದಲ್ವಾ ಚಿಲ್ಲರೆ ಬಾಬತ್ತು. ಅದರಿಂದ 8 ಆಣೆನೇ ಕೊಟ್ಬಿಡಿ. 8 ಆಣೆ ಕೊಡ್ಬೇಕಲ್ಲ ಅಂದ್ರೆ 8 ಆಣೆ ಯಾವ ಲೆಕ್ಕ ಇವತ್ತಿನ ದಿವಸ? ಕೊಟ್ಬಿಡಿ. ಸ್ವಾಮಿ ವಿವೇಕಾನಂದನ್ನ ಒಬ್ರು ಕೇಳ್ತಾರೆ, ಸ್ವಾಮೀಜಿ ಈ ಬೇಡೋದು ಕೆಟ್ಟ ಗುಣ ಅಲ್ವೇ? ಇದನ್ನು ಪ್ರೋತ್ಸಾಹಿಸಬಾರದು ಅಲ್ವೇ? ಇದರಿಂದ ಮೈಗಳ್ಳತನ ಹೆಚ್ಚುತ್ತದೆ, ಇದರಿಂದ ಸೋಮಾರಿಗಳ ಸಂಖ್ಯೆ ಹೆಚ್ಚುತ್ತದೆ, ಅದರಿಂದ ಕೊಡಬಾರದು ಅಲ್ವೇ? ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತೇನು? ಏನಪ್ಪ, ನೀನೊಂದು 8 ಆಣೆ ಆ ಕಡೆ ಕೊಟ್ಟೆ ಅಂತ ಹೇಳಿದ್ರೆ ಅವನೇನು ಅರಮನೆ ಕಟ್ಕೊಳ್ತಾನ? ನಿನ್ ತರದವ್ರು 10 ಜನ ಕೊಟ್ಟರು ಕೂಡ ಎಷ್ಟಾಯ್ತು ಮಹಾ? ಅದರಿಂದ ಏನು ಅರಮನೆ ಕಟ್ಕೊಳ್ತಾನ ಅವನು? ಏನೋ ಅವನ ಜೀವನ ಅವನು ನೋಡ್ಕೊಳ್ತಾನೆ, ಅಷ್ಟೇ ಅಲ್ಲ, ನಿನ್ನ ಮನೆಗೆ ಕನ್ನ ಹಾಕೋದಕ್ಕೆ ಅವನು ಬರೋದಿಲ್ಲ. ಯಾಕೆ? ಕೊಟ್ಟ ಅಲ್ಪ ಕಾಣಿಕೆಯಿಂದಲೇನೆ, ಅಲ್ಪ ಭಿಕ್ಷೆಯಿಂದಲೇನೆ ತೃಪ್ತನಾಗಿ ಅವನು ತನ್ನ ಸರಳ ಜೀವನವನ್ನು ನಡೆಸಿಕೊಂಡು ಇರ್ತಾನೆ. ಯಾವಾಗ ನೀವು ಕೊಡಬೇಕಾದ 10 ಪೈಸೆನ ಕೊಡೋದಿಲ್ವೋ, ನಾಳೆ ದಿವಸ 4 ಜನ ಸೇರಿ ನಿಮ್ಮ ಮನೆಗೆ ಕನ್ನ ಹಾಕ್ತಾರೆ. ಕೇರಳದಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಅವನ ಮನೆಗೆ ಕನ್ನ ಹಾಕಿ ಅವನ ಕತ್ತನ್ನು ಕತ್ತರಿಸಿ ಅವನ ರುಂಡವನ್ನ ಅವನ ಎದೆ ಮೇಲೆ ಇಟ್ಟು ಹೊರಟೋಗಿದ್ದಾರೆ ಅಂತ ನಾನು ಪೇಪರ್ ಯಾವತ್ತೋ ಓದಿತ್ತು. ಅಲ್ಲಿವರೆಗೆ ಸರ್ತಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ,
ಭಾರತದ ಬಡವರು, ಭಾರತದ ಭಿಕ್ಷುಕರು, ಭಾರತದ ದರಿದ್ರರು ದೇವತೆಗಳಿಗೆ ಸಮಾನ. ಅದಕ್ಕೆ ಅಷ್ಟು ಬಡತನದಲ್ಲಿದ್ರೂ ಕೂಡ ಯಾರ ಮನೆಗೂ ಕನ್ನ ಹಾಕೋದಕ್ಕವ್ರು ಬರಲಿಲ್ಲ, ಯಾರ ಚಿನ್ನಾಭರಣಕ್ಕೂ ಕೈ ಹಾಕೋದಕ್ಕವ್ರು ಬರಲಿಲ್ಲ. ಅವ್ರ ಪಾಡಿಗೆ ಅವರು ಸರಳ ಜೀವನ ನಡೆಸ್ತಾ ತಮ್ಮ ಪಾಡಿಗೆ ಏನು ಪರಮಾತ್ಮ ಈ ಒಂದು ಸ್ಥಿತಿಯನ್ನು ಒದಗಿಸಿದ್ದಾನೋ ಅದಕ್ಕನುಸಾರವಾಗಿ ಇರ್ತೇವೆ ಅಂತ ಆ ರೀತಿಯಲ್ಲಿ ಶಾಂತವಾಗಿದ್ದಾರೆ. ಅವರೆಲ್ಲ ದೇವತೆಗಳು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನವನ್ನು ನೀವು ಭಾವಿಸಬೇಕು. ಸುಮ್ಮನೆ ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತರಾದದ್ದಲ್ಲ. ಅತ್ಯಂತ ಬೃಹತ್ತಾದಂತಹ ಭಾವನೆ, ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ಭಾವನೆಯನ್ನು ಹೇಗೆ ಅವರು ತಾಳ್ತಾ ಇದ್ರು ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಸ್ವಾಮೀಜಿ ಹೇಳ್ತಾರೆ, ಭಿಕ್ಷುಕನಿಗೆ 10 ಪೈಸೆಯನ್ನು ಕೊಟ್ಟು ಧನ್ಯನಾದೆ ಅಂತ ಭಾವಿಸಬೇಡ, ಕೈಮುಗಿ. ಯಾವ ಭಿಕ್ಷುಕನಿಗೆ ಕೊಟ್ಟಿಯೋ, ಯಾವ ಬೇಡುವವನಿಗೆ ಕೊಟ್ಟಿಯೋ, ಕೊಟ್ಟು ಕೈಮುಗಿ. ಯಾಕೆ? ನನ್ನ ಹೃದಯ ವಿಶಾಲವಾಗುವುದಕ್ಕೆ ನೀನೊಂದು ಅವಕಾಶ ಮಾಡಿಕೊಟ್ಟಿಯಲ್ಲ, ನೀನು ಹೀಗೆ ಕೈ ಹಿಡಿದ್ರಿಂದ ತಾನೇ ನಾನು ನಿನಗೆ ಹಾಕೋದಕ್ಕೆ ಸಾಧ್ಯ ಆಯಿತು. ನಾನು ಇಲ್ದಿದ್ರೆ ಯಾರಿಗೆ ಕೊಡೋದು? ಬೇಕಾದಷ್ಟಿದೆ. ಯಾರ್ಯಾರೋ ದುಷ್ಟರು ಬಂದು ತಿಂದ್ಕೊಂಡು ಹೊರಟೋಗ್ಬಿಡ್ತಾರೆ. ಈಗ ನಾನು ಪ್ರೀತಿಯಿಂದ ನಿನಗೊಂದು ಕೊಡೋದಕ್ಕೊಂದು ಸದವಕಾಶ ಆಯ್ತಲ್ಲ, ಆದ್ರಿಂದ ಓ ಭಿಕ್ಷುಕನೇ ನಿನಗೆ ನಮಸ್ಕಾರ. ಭಿಕ್ಷುಕ ರೂಪದಿಂದ ಬಂದಂತ ದೇವರು ನೀನು. ಸ್ವಾಮಿ ವಿವೇಕಾನಂದರ ಬೋಧನೆ ಅರ್ಥ ಆಯ್ತಾ ನಿಮಗೆ? ಈ ಬೋಧನೆಯನ್ನ ಅರ್ಥ ಮಾಡಿಕೊಳ್ಳುವಂತ ಸೂಕ್ಷ್ಮತೆ ನಮ್ಮ ಜನರಿಗಿದೆಯಾ? ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಬೋಧನೆಯನ್ನ ನಮ್ಮ ಭಾರತ ಇವತ್ತು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಆದ್ರಿಂದ ಎಷ್ಟೋ ಜನ ಬಡವರಿಗೆಲ್ಲ ಮನೆ ಕಟ್ಕೊಡ್ತಾ ಇದ್ದಾರೆ. ಬರೀ ಭಿಕ್ಷೆ ಮಾತ್ರ ಅಲ್ಲ, ನೆರೆ ಸಂತ್ರಸ್ತರು, ಬರಗಾಲ ಪೀಡಿತರು, ಆಮೇಲೆ ಭೂಕಂಪ ಆದಾಗ ಪೀಡಿತರು, ಇವರಿಗೆಲ್ಲ ಮನೆಯೆಲ್ಲ ಹೊರಟೋಗ್ಬಿಡ್ತದೆ. ಅಂಥವರಿಗೆ ಇವತ್ತು ನಮ್ಮ ದೇಶವೇ ಮುಂದಾಗಿ, ಪರದೇಶದವರು ಕೂಡ ಮುಂದಾಗಿ ಅವರಿಗೆ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಭಾವಿಸಿ ನೋಡಿ, ಇದೆಲ್ಲ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಶಕ್ತಿ ಪೂರ್ಣವಾದ ಹೃದಯದಿಂದ ಹೊರಹೊಮ್ಮಿದ ಭಾವನೆಯ ಸತ್ಪರಿಣಾಮ. ಸ್ವಾಮಿ ವಿವೇಕಾನಂದರಂತಹ ದಿವ್ಯ ಚೇತನರ ಹೃದಯದಿಂದ ಹೊರಟಂತಹ ಆ ಸದ್ಭಾವನೆ ಅಂತ ಹೇಳ್ತಕ್ಕಂಥದ್ರ ಸತ್ಪರಿಣಾಮ ಇದು. ಜನರೆಲ್ಲ ಆ ಭಾವನೆಗೆ ಮಣಿದು ತಮ್ಮ ಭಾವನೆಯನ್ನು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೇರಿಸಿಕೊಂಡು ಈ ಸತ್ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಾವು ಕೂಡ ಈ ಒಂದು ಜನವರಿ 1ನೇ ತಾರೀಕು ಒಂದು 200 ಜನ ಬಡ ವಿದ್ಯಾರ್ಥಿಗಳಿಗೆ ಕಂಬಳಿಯನ್ನು ಕೊಡಬೇಕು ಅಂತ ಇದ್ದೇವೆ. ಯಾಕೆ ಚಳಿಗಾಲ ಬಂತಲ್ಲ. ಆಮೇಲೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಸಂದರ್ಭದಲ್ಲಿ 1,000 ಬಡ ವಿದ್ಯಾರ್ಥಿಗಳಿಗೆ ಒಂದು ಬೆಡ್ಶೀಟ್, ಒಂದು ಬಾತ್ ಟವೆಲ್, ಒಂದು 200 ಪುಟದ ಎಕ್ಸಸೈಸ್ ಪುಸ್ತಕ, ಒಂದು 5 ರೂಪಾಯಿಯ ಉತ್ತಮವಾದಂತಹ ಪೆನ್ನು, ಇಷ್ಟು ಸೇರಿಸಿ ಸುಮಾರು ಹತ್ರ ಒಂದು 200 ರೂಪಾಯಿ ಆಗ್ತದೆ ಒಬ್ಬೊಬ್ಬ ವಿದ್ಯಾರ್ಥಿಗೆ. ಅಷ್ಟನ್ನು ಕೊಡಬೇಕು ಅಂತ ಇದ್ದೇವೆ. ಯಾಕೆ? ಕೊಡ್ತಾ ಇರಬೇಕು. ಕೊಡುವುದರ ಮೂಲಕ ಧರ್ಮ ಬೆಳೆಯುತ್ತದೆ, ಪಡೆಯುವುದರ ಮೂಲಕ ಧರ್ಮ ಕುಗ್ಗುತ್ತದೆ. ಗಿವ್ ಅಂಡ್ ಯು ವಿಲ್ ಎಕ್ಸ್ಪ್ಯಾಂಡ್, ಟೇಕ್ ಯು ವಿಲ್ ಕಾಂಟ್ರಾಕ್ಟ್. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್, ಕಾಂಟ್ರಾಕ್ಷನ್ ಈಸ್ ಡೆತ್. ಆದ್ರಿಂದ ಬೇಡದಕ್ಕೆ ಬಂದವರಿಗೆ ಇಲ್ಲ ಹೋಗಯ್ಯ ಅಂತ ಹೇಳಬಾರ್ದು. ಅದು ಪರಮಾತ್ಮನಿಗೆ ಅಹಂಕಾರವನ್ನು ತೋರಿಸಿದಂತೆ, ಪರಮಾತ್ಮನ ಮುಂದೆಯೇ ಅಹಂಕಾರವನ್ನು ತೋರಿಸಿದಂತೆ. ಅಹಂಕಾರ ಮರ್ದನ ಆಗ್ಬಿಡ್ತದೆ ಒಂದಾನೊಂದು ದಿನ. ಆದ್ರಿಂದ ಅವನು ಬೇಡೋದಕ್ಕೆ ಬಂದನಲ್ಲ, ನನ್ನ ಮೇಲೆ ಕೃಪೆ ಮಾಡೋದಕ್ಕೆ ಬಂದಿದ್ದಾನೆ ಪರಮಾತ್ಮ ಅಂತ ತಿಳಿದು ಅವನಿಗೆ ಒಂದಿಷ್ಟು ಕೊಡಬೇಕು.
ಆಮೇಲೆ ಇನ್ನೂ ಸೂಕ್ಷ್ಮವಾದಂತ ಇನ್ನೊಂದು ವಿಚಾರ ಹೇಳ್ತಾನೆ. ಪ್ರೀತಿಯ ದಾರವ ಕಡಿಯದಿರೈ, ಕೂಡಿಸಲಾಗದೋ ಬಳಿಕ. ಪ್ರೀತಿಯ ದಾರವ ಕಡಿಯದಿರೈ, ಕೂಡಿಸಲಾಗದೋ ಬಳಿಕ. ಕೂಡಿಸಿದರೂ ಅದು ಗಂಟಾಗುವುದು, ಎಂದೆಂದಿಗೂ ಗಂಟು ರಹೀಮ, ಎಂದೆಂದಿಗೂ ಗಂಟು. ರಹೀಮ್ ದಾಸರು ಹೇಳ್ತಾರೆ, ಪ್ರೀತಿ ಪ್ರೀತಿ ಅಂತ ಹೇಳ್ತಕ್ಕಂಥದ್ದೊಂದಿದೆ, ಪ್ರೀತಿ ಪ್ರೀತಿ ಅಂತ ಹೇಳ್ತಕ್ಕಂಥದ್ದೊಂದಿದೆ. ಅದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಿಯುವಂತಹ ಒಂದು ದಿವ್ಯಾದ್ಭುತವಾದ ವಿಚಾರ. ಪರಮಾತ್ಮನ ಅಸ್ತಿತ್ವವೇ ಪ್ರೀತಿಪೂರ್ಣವಾದದ್ದು. ಪರಮಾತ್ಮ ಯಾರು ಅಂತ ಸ್ವಾಮಿ ವಿವೇಕಾನಂದರು ಪ್ರಶ್ನೆ ಹಾಕಿ ಅವರೇ ಉತ್ತರ ಕೊಡ್ತಾರೆ. ಪರಮಾತ್ಮ ಅಂದ್ರೆ ಬೇರೆ ಯಾರೂ ಅಲ್ಲ, ಪ್ರೀತಿ. ಪ್ರೀತಿ ಅಂದ್ರೆ ಏನು? ಪರಮಾತ್ಮನೇ. ಪ್ರೀತಿಯ ಅತ್ಯಂತ ಉನ್ನತವಾದ ಅರ್ಥ ಯಾವುದು? ಪರಮಾತ್ಮ ಅಂತ. ನಮ್ಮಲ್ಲಿ ಸಣ್ಣ ಪುಟ್ಟ ಪ್ರೀತಿ ಇದೆ, ಸಣ್ಣ ಪುಟ್ಟ ಪ್ರೀತಿ. ಆ ಸಣ್ಣ ಪುಟ್ಟ ಪ್ರೀತಿಯನ್ನು ಕೂಡ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ಪ್ರೀತಿಯನ್ನು ಕಡಿಯಬಾರದು. ಕೋಪದಿಂದ, ತಿರಸ್ಕಾರದಿಂದ, ಅವಹೇಳನದಿಂದ, ಕೆಟ್ಟ ವರ್ತನೆಗಳ ಮೂಲಕ ಪರಸ್ಪರರ ಪ್ರೀತಿಯನ್ನ ಕಡಿದುಕೊಳ್ಳಬಾರದು. ಯಾತಕ್ಕೆ? ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ದಾರ ಇದ್ದಂತೆ. ರಹೀಮ್ ದಾಸರು ಹೇಳ್ತಾರೆ, ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಒಂದು ಉದ್ದದ ದಾರ ಇದ್ದಂತೆ. ಈ ದಾರ ಕಡಿದು ಬಿಟ್ಟರೆ ಏನಾಗ್ತದೆ? ಕಡ್ದೋಗ್ತದೆ, ಎರಡು ದಾರ ಆಗ್ತದೆ. ಒಳ್ಳೇದಾಯ್ತಲ್ವಾ? ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಕಡ್ದೋಗ್ತದೆ, ದಾರ ಕಡ್ದೋದಾಗೆ. ಈ ದಾರ ಈಗ ಒಂದಾಗಿ ಮಾಡಬೇಕು. ಏನ್ ಮಾಡಬೇಕು? ಕಟ್ ಹಾಕ್ಬೋದು. ಅದನ್ನ ಕಟ್ ಹಾಕಿದ್ರೆ ಏನಾಗ್ತದೆ? ಒಂದೊಂದು ಗಂಟಾಗ್ತದೆ. ಮೊದಲು ಆ ದಾರದಲ್ಲಿ ಈ ಕಡೆಯಿಂದ ಆ ಕಡೆವರೆಗೆ ಹೀಗೆ ಕೈ ಆಡಿಸಿದ್ರೆ ನೇರವಾಗಿ ಬರ್ತಾ ಇತ್ತು. ಈಗ ಒಂದು ಗಂಟು, ಆ ಕಡೆಯಿಂದ ಹೀಗೆ ಕೈ ಆಡಿಸಿದ್ರೆ ಒಂದು ಗಂಟು ತಗುಲ್ತದೆ. ಅದು ಸಂತೋಷ ಆಗ್ತದ? ಸಂತೋಷ ಆಗೋದಿಲ್ಲ. ಹಾಗೇನೇನೆ ನಮ್ಮ ಸಂಬಂಧದಲ್ಲಿ ಒಂದೊಂದು ಗಂಟು ಆಗುವಂತೆ ನೋಡ್ಕೊಳ್ಬಾರ್ದು. ಆ ಬಗೆಯ ಪ್ರೀತಿಪೂರ್ವಕವಾದಂತಹ ಸಂಬಂಧ ಗಂಟು ಗಂಟಾಗಿರ್ತದೆ, ಗಂಟು ಗಂಟಾಗಿರ್ತದೆ. ಆದ್ರಿಂದ ಪ್ರೀತಿಯ ದಾರವನ್ನು ಕಡಿಯದಿರೈ, ಸಹಿಸ್ಕೋ. ಏನಾದರೂ ಬಹಳ ಕಷ್ಟಕರವಾದ ಪರಿಸ್ಥಿತಿ ಉಂಟಾಯಿತು ಅಂತ ಹೇಳಿದ್ರೆ ಸಹಿಸ್ಕೋ. ಒಂದೋ ನೀ ಸಹಿಸ್ಕೋಬೇಕು, ಎಲ್ದಿದ್ರೆ ಅವನು ಸಹಿಸ್ಕೋಬೇಕು. ಇಬ್ಬರೊಳಗೂ ಒಬ್ರು ಸಹಿಸ್ಕೊಂಡ್ರೆ ಆ ದಾರ ಕಟ್ಟಾಗೋದಿಲ್ಲ. ಹೇಳ್ತಾರೆ, ಪ್ರೀತಿಯ ದಾರವ ಕಡಿಯದಿರೈ, ಕೂಡಿಸಲಾಗದೋ ಬಳಿಕ. ಪ್ರೀತಿಯ ದಾರವ ಕಡಿಯದಿರೈ, ಕೂಡಿಸಲಾಗದೋ ಬಳಿಕ. ಕೂಡಿಸಿದರೂ ಅದು ಗಂಟಾಗುವುದು, ಎಂದೆಂದಿಗೂ ಗಂಟು ರಹೀಮ, ಎಂದೆಂದಿಗೂ ಗಂಟು. बीत गए
दिन भजन बिना रे, बीत गए दिन भजन बिना रे, बीत गए दिन भजन बिना रे। बाल अवस्था खेल गवायो, बाल अवस्था खेल गवायो, जब ज़ौबन तब मान दनारे, जब ज़ौबन तब मान दनारे, बीत गए दिन भजन बिना रे, बीत गए दिन भजन बिना रे। लाहे कारण मोल गवायो, लाहे कारण मोल गवायो, अजो न गई मन के तृष्णा रे, अजो न गई मन के तृष्णा रे, बीत गए दिन भजन बिना रे, बीत गए दिन ಭಜನ ಬಿನಾರೆ. ಪಲ್ಲವಿ ಮಾತ್ರ ಹೇಳ್ತಾ ಬನ್ನಿ ನೋಡೋಣ, ಹೇಳಿ. बीत गए दिन, बीत गए दिन भजन बिना रे, भजन बिना रे, बीत गए दिन, बीत गए दिन भजन बिना रे, भजन बिना रे. ಇಷ್ಟೇ ಹೇಳ್ತಾ ಬನ್ನಿ. लाहे कारण मूल गवायो, लाहे कारण मूल गवायो, अजो न गए मन के तृष्णा रे, अजो न गए मन के तृष्णा रे, बीत गए दिन भजन बिना रे, बीत गए दिन भजन बिना रे. कहत कबीर सुनो भाई साधो, कहत कबीर सुनो भाई साधो, पार उतर गए संत जना रे, पार उतर गए संत जना रे, बीत गए दिन भजन बिना रे, बीत गए दिन भजन बिना रे. बाल अवस्था खेल गवायो, अवस्था खेल गवायो, जब ज़ौबन तब मान दना रे, जब ज़ौबन तब मान दना रे, बीत गए दिन
भजन बिना रे बीत गए दिन भजन बिना ರೇ. ಭಜನೆ ಪರಮಾದ್ಭುತವಾದದ್ದು, ಒಂದು ಸ್ಪೆಷಲ್ ಟೆಕ್ನಿಕ್ ಅದು. ಕಲಿಯುಗದಲ್ಲಿ ಭಜನೆ ಮಾಡ್ತಾ 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 ಭಾವಕ್ಕೇರ್ಬಹುದು. ಭಾವಕ್ಕೇರ್ತಾ ಏರ್ತಾ ಏರ್ತಾ ಭಾವ ಸಮಾಧಿಯನ್ನು ಹೊಂದಬಹುದು. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ಮನ ಲಗೋ ಮೇರೋ ಯಾರ್ ಫಕೀರಿ ಮೇ. ಪಲ್ಲವಿ ಮಾತ್ರ ಹೇಳ್ತಾ ಬರ್ತೀರಾ? ಮನ ಲಾಗೋ ಮೇರೋ ಯಾರ್, ಮನ ಲಾಗೋ ಮೇರೋ ಯಾರ್. ಯಾರಂದ್ರೇನು? ಯಾರು ಅಂತ. ಯಾರಂದ್ರೆ ಪ್ರೀತಿಯವನೇ ಅಂತ ಅರ್ಥ. ಓ ನನ್ನ ಪ್ರಿಯ ಗೆಳೆಯ ಅಂತ ಅರ್ಥ. ಓ ನನ್ನ ಪ್ರಿಯ ಗೆಳೆಯ, ನಿನ್ನ ಮನಸ್ಸನ್ನು ಸರಳವಾದ ಜೀವನದ ಕಡೆಗೆ ಇಡು ಮತ್ತು ಭಗವನ್ ನಾಮವನ್ನು ಸ್ಮರಿಸು. ಜೋ ಸುಖ ಪಾವೋ ನಾಮ ಭಜನ ಮೇ, ಸೋ ಸುಖ ನಾಹಿ ಅಮೀರ್ ಮೇ. ಜೋ ಸುಖ ಪಾವೋ ನಾಮ ಭಜನ ಮೇ, ಸೋ ಸುಖ ನಾಹಿ ಅಮೀರಿ ಮೇ. मन लागो मेरो यार, मन लागो मेरो यार फकीरी में, फकीरी ले. मन लागो मेरो यार, मन लागो मेरो यार फकीरी में, फकीरी में. मन लागो मेरो यार फकीरी में, मन लागो मेरो यार फकीरी में. मन लागो मेरो यार फकीरी में, मन लागो मेरो यार फकीरी में. ಇಷ್ಟು ಹೇಳ್ತಾ ಬನ್ನಿ, ಹೇಳಿ. जो सुख पाऊं नाम भजन में, जो सुख पाऊं नाम भजन में, सो सुख नाही अमीरी में. मन लागो मेरो यार फकीरी में, मन लागो मेरो यार फकीरी में. भला बुरा सबको सुन लीजिए, भला बुरा सबको सुन लीजिए. कर गुजरान गरीबी में, कर गुजरान गरीबी में. प्रेम नगरी में रहनी हमारी, प्रेम नगरी में रहनी हमारी. बलि बनी आई सबोरी में, मन लागो मेरो यार फकीरी में, मन लागो मेरो यार फकीरी में. आखिर ये तन काग मिलेगा, आखिर ये तन खाक मिलेगा. कहाँ फिरे मगरूरी में, कहाँ फिरे मगरूरी में.
कद कबीर सुनो भाई साधु, कद कबीर सुनो भाई साधु, साहिब मिले सबोरी में, मन लागो मेरो यार फकीरी में, मन लागो मेरो यार फकीरी में। जो सुख पाऊं नाम भजन में, जो सुख पाऊं नाम भजन में, सो सुख नाही अमीरी में, मन लागो मेरो यार फकीरी में, मन लागो मेरो यार फकीरी में। भला बुरा सबको सुनी लीजिए, ಕರಿ ಗುಜರಾನ್ ಗರೀಬಿ ಮೇ. ಸರಳವಾದ ಜೀವನವನ್ನು ನಡೆಸ್ತಾ ಇರಿ. ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳ್ತಕ್ಕಂಥದ್ದನ್ನು ಜಗತ್ತಿನ ಜನರಿಗೆ ಸ್ವಲ್ಪ ಹೇಳಿಕೊಡಿ. ಅವರು ಸ್ವಲ್ಪ ಒಳ್ಳೆ ದಾರಿಗೆ ಬರೋದಕ್ಕೆ ಪ್ರಯತ್ನ ಪಡ್ಲಿ. ಯಾಕೆ ಗೊತ್ತಾ? ಪ್ರೇಮ ನಗರಿ ಮೇ ರಹನಿ ಹಮಾರಿ, ಬಲಿ ಬನಿ ಆಯಿ ಸಬೂರಿ ಮೇ. ಎಲ್ಲ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದಿರೋದು ಪರಮಾತ್ಮನ ರಾಜ್ಯದಲ್ಲಿ ಮಾತ್ರವೇ. ಪರಮಾತ್ಮನ ರಾಜ್ಯ ಅಂತ ಹೇಳ್ತಕ್ಕಂಥದ್ದು ಪ್ರೇಮ ರಾಜ್ಯ, ಪ್ರೇಮ ನಗರ್ ಅಂತ ಕರೀತಾ ಇದ್ದಾನೆ ಕಬೀರ್ ದಾಸ್. ಎಷ್ಟು ಚೆನ್ನಾಗಿದೆ ಈ ಮಾತು. ಕಂಡವರಿಗೆ ಮಾತ್ರ ಗೊತ್ತು. ನಮ್ಗೆ ಅದು ಯಾವುದೋ ಒಂದು ಪರಸ್ಥಳ ಇದ್ದ ಹಾಗೆ, ಪರಸ್ಥಳಂ ಪ್ರಾಣ ಸಂಕಟಂ ಅಂತ. ಆದ್ರಿಂದ ಪರಮಾತ್ಮನ ಊರು ಅಂದ್ರೆ ನಮಗೆ ಪ್ರಾಣ ಸಂಕಟ. ಯಾಕೆ? ನಮ್ಗೆ ಗೊತ್ತಿಲ್ವಲ್ಲ ಅದು ಎಂಥದ್ದು ಅಂತ. ಆದ್ರೆ ಕಂಡವರು ಏನ್ ಹೇಳ್ತಾರೆ, ಅದು ಪ್ರೇಮ ನಗರ ಅಂತ. ಪ್ರೇಮ ನಗರಿ ಮೇ ರಹನಿ ಹಮಾರಿ. ನಾವು ಅಲ್ಲಿ ಹೋಗಿ ಆ ಪ್ರೇಮ ನಗರದಲ್ಲಿ ಇರಬೇಕಾದವರು. ಆನಂದ ದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇ ನ ಜಾತಾನಿ ಜೀವಂತಿ, ಆನಂದಂ ಪ್ರಯಂತ್ಯಭಿ ಸಂವಿಶಂತೀತಿ. ಆನಂದದಿಂದ, ಸಚಿದಾನಂದದಿಂದಲೇ ನಾವೆಲ್ಲರೂ ಬಂದವರು. ಈಗ ಇರುವುದು ಕೂಡ ಅದೇ ಸಚಿದಾನಂದದಲ್ಲೇ. ಪರಮಾತ್ಮ ಅಲ್ಲದೆ ಬೇರೆ ಇನ್ನೇನೂ ಇಲ್ಲ. ಸರ್ವಂ ಬ್ರಹ್ಮಮಯಂ ಜಗತ್, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಜ್ಞಾನದಿಂದಾಗಿ ನಾವು ಕಷ್ಟಪಡ್ತಾ ಇದ್ದೇವೆ ಹೊರತು ನಿಜವಾಗಿ ಸ್ವಲ್ಪ ಸರಿಯಾದ ಜೀವನವನ್ನು ಕ್ರಮವನ್ನು ಕರಿತು ನಾವು ಸರಿಯಾದ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವಾದರೆ ಪ್ರತಿದಿನವೂ ನಾವು ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಇದೇ ಪ್ರಪಂಚದಲ್ಲಿಯೇ ನಾವು ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಮನುಷ್ಯ ಸ್ವಯಂಕೃತಾಪರಾಧದಿಂದ ನರಕವನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ಮನುಷ್ಯ ಸ್ವಯಂಕೃತ ಅಪರಾಧದಿಂದ ತನ್ನ ನರಕವನ್ನು ತಾನೇ ಸೃಷ್ಟಿ ಮಾಡಿಕೊಂಡಿದ್ದಾನೆ. ಅಜ್ಞಾನ ಕಾರಣ ಅದಕ್ಕೆ. ಆದರೆ ನಿಜವಾಗಿಯೂ ಕೂಡ ಇದು ಆನಂದ ನಗರಿಯೇ. ಆದರೆ ಇದಕ್ಕಿಂತ ಹೆಚ್ಚಿನ ಆನಂದ ನಗರ ಅಂತ ಹೇಳ್ತಕ್ಕಂಥದ್ದು ಸಚ್ಚಿದಾನಂದ. ಎಲ್ಲಿಂದ ನಾವು ಬಂದಿದ್ದೇವೋ ಅದು ಆ ಆನಂದಕ್ಕೆ ನಾವು ಹೋಗಿ ಸೇರೋದು. ಸತ್ತ ಮೇಲೆ ಶರೀರ ಇಲ್ಲಿ ಬಿದ್ದಿರ್ತದೆ, ನಾವು ಅಲ್ಲಿ ಹೋಗಿ ಹೆಚ್ಚಿನ ಆನಂದವನ್ನು ಅನುಭವಿಸ್ತಾ ಇರ್ತೇವೆ. ಆ ಆನಂದ ರಾಜ್ಯಕ್ಕೆ ಹೋಗೋದಕ್ಕೆ, ಆ ಆನಂದ ನಗರಕ್ಕೆ, ಆ ಪ್ರೇಮ ನಗರಕ್ಕೆ ಹೋಗೋದಕ್ಕೆ ಇಲ್ಲಿ ತಯಾರಿ ಮಾಡ್ತಾ ಇರ್ಬೇಕು. ತಯಾರಿ ಯಾವೊಂದು ಈ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ತೀರೋ ಅದೆಲ್ಲವೂ ಕೂಡ ಅದೊಂದು ತಯಾರಿ. ಹೇಳಿ. ಮನ್ एक बार हरि बोल, मन एक बार हरि बोल, मन एक बार हरि बोल, मन एक बार हरि बोल, हरे 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 बोले, हरि 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 बोले, हरे 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 बोले,
हरि 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 बोले मन एक बार हरि बोल 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 हरि पिता हरि माता हरि पिता हरि माता हरि पिता हरि माता हरि पिता हरि माता हरि गुरु ज्ञान दाता हरि गुरु ज्ञान दाता हरि गुरु ज्ञान दाता हरि गुरु ज्ञान दाता हरि पिता हरि माता हरि पिता हरि माता हरि गुरु ज्ञान दाता हरि गुरु ज्ञान दाता चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल मन 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 एक बार हरि बोल हरे 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 बोले हरि 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 बोले हरे 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 बोले हरि 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 बोले मन एक बार हरि बोल 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 हरि पिता हरि माता हरि पिता हरि माता हरि पिता हरि माता हरि पिता हरि माता हरि गुरु ज्ञान दाता हरि गुरु ज्ञान दाता हरि गुरु ज्ञान दाता हरि गुरु ज्ञान दाता चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल चिदानंद रूप हरि पतित पावन हरि एक बार हरि बोल मन 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 एक बार हरि बोल